ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಸ್ವಲ್ಪವೂ ಸರಿಯಿಲ್ಲ. ಅಲ್ಲಿನ ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರನ್ನೇ ಬಾಂಗ್ಲಾದೇಶ ಸರ್ಕಾರ ಬಂಧಿಸಿದೆ. ಅವರ ಮೇಲೆ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿದೆ. ಸದ್ಯ ಇಸ್ಕಾನನ್ನೇ ದೇಶದಿಂದ ಓಡಿಸಬೇಕು ಅನ್ನುವ ರೀತಿಯಲ್ಲಿ ಬಾಂಗ್ಲಾ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಉಗ್ರಪಟವನ್ನ ಕಟ್ಟೋದಕ್ಕೂ ಕೂಡ ಹೊರಟಿದೆ. ಇದೆಲ್ಲ ವಿಚಾರ ನಿಮಗೆ ಗೊತ್ತೇ ಇದೆ. ಆದರೆ ಮಿತ್ರರೇ, ಈ ಬಾಂಗ್ಲಾದಲ್ಲಿ ಆಗ್ತಿರುವಂತಹ ಪ್ರತಿ ಬೆಳವಣಿಗೆಗಳು ಕೂಡ ಭಾರತದಲ್ಲಿ ರಾಜಕೀಯಕ್ಕೆ ಕಾರಣ ಆಗ್ತಾ ಇದೆ. ಇನ್ನೊಂದು ಕಡೆ ಬಾಂಗ್ಲಾದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ಹಿಂದೂಗಳಿಗೆ ಎಚ್ಚರಿಕೆಯ ಕರಗಂಟೆ ಆಗಿದೆ. ಮಿತ್ರರೇ, ಬಾಂಗ್ಲಾದಲ್ಲಿ ಹಿಂದೂಗಳ ಪರಿಸ್ಥಿತಿ ಎಷ್ಟು ಶೋಚನೀಯವಾಗಿದೆ ಅನ್ನೋದಕ್ಕೆ ಬಹಳ ಉತ್ತಮ ಉದಾಹರಣೆ ಅಂತಂದ್ರೆ ಭಾರತದಲ್ಲಿರುವಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಬಾಂಗ್ಲಾದ ಹಿಂದೂಗಳ ಪರವಾಗಿ ಧ್ವನಿ ಎತ್ತಿದೆ. ಇದೇ ಮೊಟ್ಟ ಮೊದಲ ಬಾರಿಗೆ ಬಾಂಗ್ಲಾದ ಹಿಂದೂಗಳ ಪರವಾಗಿ ಕಾಂಗ್ರೆಸ್ ಮಾತನಾಡಿದೆ. ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕಾ ಗಾಂಧಿ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಅಂದ್ರೆ ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅಂತ ನೀವು ಯೋಚನೆ ಮಾಡಿ. ಕಾಂಗ್ರೆಸ್ನವರಿಗೂ ಕೂಡ ಅಲ್ಲಿನ ಹಿಂದೂಗಳ ಕಷ್ಟ ಅರಿವಾಗುವ ಹಂತಕ್ಕೆ ಬಂದಿದೆ ಅಂತಂದ್ರೆ ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿ ಎಷ್ಟು ಕೆಟ್ಟು ಹೋಗಿರಬಹುದು ಅಂತ ನಿಮಗೆ ಅಂದಾಜಾಗಬಹುದು ಅಂತ ನಾನು ಭಾವಿಸಿದ್ದೀನಿ. ಇದರ ಜೊತೆಗೆ ಬಾಂಗ್ಲಾದಲ್ಲಿ ಇಸ್ಕಾನ್ ಸಂಸ್ಥೆಯನ್ನ ನಿರಂತರವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇದರ ಹಿಂದೆ ಒಂದು ದೊಡ್ಡ ಉದ್ದೇಶ ಕೂಡ ಇದೆ. ಚಿನ್ಮಯಿ ಕೃಷ್ಣದಾಸ ಬಂಧನದ ಹಿಂದೆಯೂ ಕೂಡ ಬಾಂಗ್ಲಾ ಸರ್ಕಾರದ ಒಂದು ದುರುದ್ದೇಶ ಇದೆ. ಜೊತೆಗೆ ಬಾಂಗ್ಲಾದೇಶದ ವಿಚಾರದಲ್ಲಿ ಬಹುದೊಡ್ಡ ನಿರ್ಧಾರವನ್ನು ನರೇಂದ್ರ ಮೋದಿ ಸರ್ಕಾರ ಕೈಗೊಂಡರೂ ಕೂಡ ಆಶ್ಚರ್ಯ ಇಲ್ಲ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ನೀಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಬಾಂಗ್ಲಾದೇಶ ಸರ್ಕಾರ ಚಿನ್ಮಯಿ ಕೃಷ್ಣದಾಸ್ ಅನ್ನುವಂತಹ ಒಬ್ಬ ಸಂತರನ್ನ, ಇಸ್ಕಾನ್ ಸಂಸ್ಥೆಯ ಸಂತರನ್ನ ಬಂಧನ ಮಾಡಿತು. ಈ ಬಂಧನದ ಬಗ್ಗೆ ವಿಶ್ವದಾದ್ಯಂತ ವಿರೋಧ ವ್ಯಕ್ತವಾಗ್ತಾ ಇದೆ. ಬಾಂಗ್ಲಾ ಸರ್ಕಾರದ ಕ್ರಮವನ್ನ ಅನೇಕರು ಟೀಕೆ ಮಾಡ್ತಾ ಇದ್ದಾರೆ. ಬಹಳ ಆಶ್ಚರ್ಯಕರ ವಿಚಾರ ಏನು ಕೇಳಿದ್ರೆ ಭಾರತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಕೂಡ ಇದನ್ನ ಟೀಕೆ ಮಾಡಿದೆ. ನನಗನ್ಸುತ್ತೆ ಕನ್ನಡದಲ್ಲೊಂದು ಗಾದೆ ಮಾತಿದೆ, ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಿತ್ತಂತೆ. ಈ ಗಾದೆ ಸದ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಹೋಲಿಕೆ ಆಗುವಂತಿದೆ. ಮಿತ್ರರೇ, ಶೇಖ್ ಹಸೀನಾ ಬಾಂಗ್ಲಾದಲ್ಲಿ ಅಧಿಕಾರ ಕಳೆದುಕೊಂಡಾಗ ಅವರು ಭಾರತಕ್ಕೆ ಓಡಿ ಬಂದ್ರಲ್ಲ, ಅದಾದ ನಂತರ ಮೊಹಮ್ಮದ್ ಯೂನಿಸ್ ಅಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಆಗ ಕಾಂಗ್ರೆಸ್ ಪಕ್ಷ ಏನು ಹೇಳಿತ್ತು, ವಿಶ್ವದಲ್ಲಿರುವಂತಹ ಎಲ್ಲ ಸರ್ವಾಧಿಕಾರಿಗಳಿಗೆ ಇದೇ ಸ್ಥಿತಿ ಬರುತ್ತೆ, ಅಂದ್ರೆ ಶೇಖ್ ಹಸೀನಾ ಸರ್ವಾಧಿಕಾರಿ ಅಂತ. ಮಿತ್ರರೇ, ಶೇಖ್ ಹಸೀನಾ ಬಾಂಗ್ಲಾದಲ್ಲಿ ಹೇಗೆ ಆಡಳಿತ ನಡೆಸ್ತಿದ್ರು ಅದ್ಯಾವುದು ನಮಗೆ ಗೊತ್ತಿಲ್ಲ, ಅದು ಅಲ್ಲಿನ ಜನರಿಗೆ ಗೊತ್ತು ಅಷ್ಟೇ. ಆದ್ರೆ ಶೇಖ್ ಹಸೀನಾ ಇದ್ದಷ್ಟೂ ದಿನ ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳು, ಜೈನರು, ಬೌದ್ಧರು, ಅಲ್ಲಿರುವಂತಹ ಧಾರ್ಮಿಕ ಅಲ್ಪಸಂಖ್ಯಾತರು ಬಹಳ ಸುರಕ್ಷಿತವಾಗಿ ಬದುಕ್ತಾ ಇದ್ರು. ಅಂದ್ರೆ ಈಗಿಗಿಂತ ಬಹಳ ಸುರಕ್ಷಿತವಾಗಿದ್ರು. ಆಗಾಗ ಅಲ್ಲಿ ಗಲಭೆಗಳು, ಘರ್ಷಣೆಗಳು ನಡೀತಾ ಇದ್ವು. ಆದ್ರೆ ಇಷ್ಟು ದೊಡ್ಡ ಮಟ್ಟಿನ ಯಾವುದೇ ಗಲಭೆ, ಘರ್ಷಣೆಗಳು ಕೂಡ ಅಲ್ಲಿ ನಡೆದಿರಲಿಲ್ಲ. ಹೀಗಾಗಿ ಭಾರತ ನಿರಂತರವಾಗಿ ಶೇಖ್ ಹಸೀನಾ ಸರ್ಕಾರವನ್ನು ಅಲ್ಲಿ ಬಯಸ್ತಾ ಇತ್ತು. ಅಂದ್ರೆ ಅಲ್ಲಿ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಇರಬೇಕು ಅಂತ ಭಾರತ ಬಯಸ್ತಾ ಇತ್ತು. ಆದ್ರೆ ಪರಿಸ್ಥಿತಿ ಏನಾಯ್ತು ನಿಮ್ಗೆಲ್ಲ ಗೊತ್ತು. ಮೊಹಮ್ಮದ್ ಯೂನಿಸ್ ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಾನೆ. ಆತ ಒಬ್ಬ ಧರ್ಮಾಂಧ, ಈ ಮೂಲಭೂತವಾದಿಗಳನ್ನ ರಕ್ಷಿಸುವಂತಹ ಮನುಷ್ಯ. ಅಂತಹ ಮೊಹಮ್ಮದ್ ಯೂನಿಸ್ ಸರ್ಕಾರದಲ್ಲಿ ಹಿಂದೂಗಳು ಅತ್ಯಂತ ಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಈಗ ಮಿತ್ರರೇ, ಕಾಂಗ್ರೆಸ್ಗೂ ಕೂಡ ಎಚ್ಚರ ಆಗಿದೆ. ಕಾಂಗ್ರೆಸ್ ಒಂದು ಅಧಿಕೃತವಾಗಿ ಟ್ವೀಟ್ ಮಾಡಿದೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಬಾಂಗ್ಲಾದೇಶದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ಆಗ್ತಿರುವ ದಬ್ಬಾಳಿಕೆಯನ್ನು ವಿರೋಧಿಸುತ್ತೆ. ಅವರ ಅಸುರಕ್ಷತೆಯ ಬಗ್ಗೆ ಬಹಳ ಚಿಂತಿತವಾಗಿದೆ. ಇಸ್ಕಾನ್ ಸಂತರ ಬಂಧನ ಅಲ್ಲಿನ ಹಿಂದೂಗಳ ಪರಿಸ್ಥಿತಿಗೆ ಉದಾಹರಣೆಯಾಗಿದೆ. ಭಾರತ ಸರ್ಕಾರ ಬಾಂಗ್ಲಾದ ವಿಚಾರವಾಗಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಲಿ ಎಂದು ಎಐಸಿಸಿ ಬಯಸುತ್ತದೆ. ಹೀಗಂತ ಎಐಸಿಸಿ ಮೀಡಿಯಾದ ಪ್ರಚಾರ ವಿಭಾಗ ಟ್ವೀಟ್ ಮಾಡಿದೆ. ಮಿತ್ರರೇ, ಕಾಂಗ್ರೆಸ್ ಒಂದು ಸುಮ್ಮನೆ ಟ್ವೀಟ್ ಮಾಡಿದ್ರೆ ಇಷ್ಟು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ಅದಾದ ನಂತರವೂ ಕೆಲವೊಂದಷ್ಟು ಬೆಳವಣಿಗೆ ನಡೆದಿದೆ. ಅದೇನು ಕೇಳಿದ್ರೆ, ಈ ಟ್ವೀಟ್ ಅನ್ನ ಪ್ರಿಯಾಂಕಾ ಗಾಂಧಿ ಶೇರ್ ಮಾಡಿದ್ದಾರೆ. ಶೇರ್ ಮಾಡಿದ್ದು ಮಾತ್ರ ಅಲ್ಲ, ಪ್ರಿಯಾಂಕಾ ಗಾಂಧಿ ಏನು ಹೇಳಿದ್ದಾರೆ ಕೇಳಿದ್ರೆ, ಬಾಂಗ್ಲಾದ ಸಂತರ ಬಂಧನ ಮತ್ತು ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಆಗ್ತಿರುವ ದೌರ್ಜನ್ಯ ಬಹಳ ಕಳವಳಕಾರಿಯಾಗಿದೆ. ಕೇಂದ್ರ ಸರ್ಕಾರ ಅಗತ್ಯವಾಗಿ ಕ್ರಮ ವಹಿಸಲಿ, ಅಂದ್ರೆ ನರೇಂದ್ರ ಮೋದಿ ಸರ್ಕಾರವು ಕೂಡ ಏನಾದರೂ ಕ್ರಮ ಕೈಗೊಳ್ಳಲಿ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಕೂಡ ಒತ್ತಾಯ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ ಮಿತ್ರರೇ, ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಘಟಕ ಒಂದು ಪ್ರತಿಭಟನೆಯನ್ನ ಮಾಡಿದೆ. ಅಲ್ಲಿರುವಂತಹ ಬಾಂಗ್ಲಾದೇಶದ ಡೆಪ್ಯೂಟಿ ಹೈಕಮಿಷನರ್ ಕಚೇರಿಯ ಮುಂದೆ ಒಂದು ಕ್ಯಾಂಡಲ್ ಮಾರ್ಚ್ ಅನ್ನ ಮಾಡಿದ್ದಾರೆ. ಯಾರು? ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಘಟಕದ ಕಾರ್ಯಕರ್ತರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿ ಬಾಂಗ್ಲಾ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ಹಿಂದೂಗಳ ಮೇಲೆ ಆಗ್ತಿರುವ ದೌರ್ಜನ್ಯವನ್ನು ಖಂಡಿಸಿದ್ದಾರೆ. ಚಿನ್ಮಯಿ ಕೃಷ್ಣದಾಸ್ ಅವರನ್ನ ಬಂಧನ ಮುಕ್ತಗೊಳಿಸಬೇಕು ಅಂತ ಹೇಳಿ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ನಿಮಗೆ ಇದನ್ನೆಲ್ಲ ನೋಡಿದ್ರೆ ಆಶ್ಚರ್ಯ ಅಂತ ಅನಿಸ್ತಿಲ್ವಾ? ಒಂದು ಕಾಲದಲ್ಲಿ ಬಾಂಗ್ಲಾದಲ್ಲಾದಂತಹ ಘಟನೆಯನ್ನ ಕಾಂಗ್ರೆಸ್ ಎಂಜಾಯ್ ಮಾಡ್ತಾ ಇತ್ತು. ಭಾರತದಲ್ಲೂ ಕೂಡ ಹೀಗೆ ಆಗಬೇಕು, ನರೇಂದ್ರ ಮೋದಿ ಅವರನ್ನು ಕೂಡ ಇದೇ ರೀತಿಯಾಗಿ ದೇಶದಿಂದ ಓಡಿಸಬೇಕು ಅನ್ನುವ ಹಂತಕ್ಕೆ ಕಾಂಗ್ರೆಸ್ ಮತ್ತು INDA ಕೂಟ ಮಾತನಾಡಿತ್ತು. ಆದರೆ ಮಿತ್ರರೇ, ಈಗ ಅದೇ ಕಾಂಗ್ರೆಸ್ ಬಾಂಗ್ಲಾದ ಹಿಂದೂಗಳ ಬಗ್ಗೆ ಧ್ವನಿ ಎತ್ತುತ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮಾಡ್ತಾರೆ. ಯೋಚನೆ ಮಾಡಿ, ರಾಹುಲ್ ಗಾಂಧಿ ಈ ದೇಶದ ವಿರೋಧ ಪಕ್ಷದ ನಾಯಕ. ಇದುವರೆಗೆ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಅವರು ಮಾತನಾಡಿಲ್ಲ. ಖರ್ಗೆ ಮಾತನಾಡಿಲ್ಲ, ಸೋನಿಯಾ ಗಾಂಧಿ ಮಾತನಾಡಿಲ್ಲ, ಕಾಂಗ್ರೆಸ್ನ ಯಾವುದೇ ನಾಯಕರು ಕೂಡ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಮಾತನಾಡಿರಲಿಲ್ಲ. ಯಾಕೆ ಗೊತ್ತಾ? ಒಂದು ವೇಳೆ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಆಗ್ತಿರುವ ದೌರ್ಜನ್ಯದ ಬಗ್ಗೆ ಕಾಂಗ್ರೆಸ್ ಏನಾದರೂ ಮಾತನಾಡಿದ್ದೇ ಆದರೆ ಭಾರತದಲ್ಲಿರುವಂತಹ ಮುಸ್ಲಿಂ ಸಮುದಾಯದವರು ಬೇಸರಗೊಂಡು ಬಿಟ್ರೆ, ಮುಸ್ಲಿಮರು ವೋಟ್ ಹಾಕದೇ ಇದ್ರೆ ಕಾಂಗ್ರೆಸ್ ಪಕ್ಷ ಇರೋದಕ್ಕೆ ಸಾಧ್ಯ
ಸಾಧ್ಯವನ್ರಿ ಈ ದೇಶದಲ್ಲಿ? ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಉಸಿರಾಡ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣವೇ ಮುಸ್ಲಿಮರು. ಇಂತಹ ಸಂದರ್ಭದಲ್ಲಿ ಬಾಂಗ್ಲಾದ ಹಿಂದೂಗಳನ್ನು ಕಟ್ಕೊಂಡು ನಮಗೇನಾಗಬೇಕು ಅಂತ ಕಾಂಗ್ರೆಸ್ ನಾಯಕರು ಯೋಚನೆ ಮಾಡ್ತಾ ಇದ್ರು. ಬಾಂಗ್ಲಾದ ಹಿಂದೂಗಳೇನು ಬಂದು ಇಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲ, ಇಲ್ಲಿ ಓಟ್ ಹಾಕೋದು ಯಾರು? ಮುಸ್ಲಿಮರು. ಅವರ ಭಾವನೆಯನ್ನು ನಾವ್ಯಾಕೆ ಕೆರಳಿಸಬೇಕು ಅಂತ ಕಾಂಗ್ರೆಸ್ ಪಕ್ಷದ ಚಿಂತನೆ ಆಗಿತ್ತು. ಆದರೆ ಮಿತ್ರರೇ, ಯಾಕೆ ಈ ದಿಢೀರ್ ಬದಲಾವಣೆ? ಈಗ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಕಾಂಗ್ರೆಸ್ಗೆ ಯಾಕೆ ಕನ್ಸರ್ನ್ ಬಂತು ನೋಡೋದಾದರೆ, ಮಹಾರಾಷ್ಟ್ರದ ಚುನಾವಣೆಯ ಎಫೆಕ್ಟ್ ನಿಮಗೆಲ್ಲ ಗೊತ್ತು. ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ 2 ವಿಚಾರಗಳು ಬಹಳ ಸದ್ದು ಮಾಡಿದ್ವು. ಒಂದು, ನರೇಂದ್ರ ಮೋದಿ ಅವರ ಏಕ್ ಹೇ ತೋ ಸೇಫ್ ಹೇ. ಇದು ಎಷ್ಟರ ಮಟ್ಟಿಗೆ ಪ್ರಭಾವಿತವಾಗಿತ್ತು ಅಂತಂದರೆ ರಾಹುಲ್ ಗಾಂಧಿ ಕೂಡ ವಿಚಲಿತರಾಗ್ಬಿಟ್ಟಿದ್ರು. ಏಕ್ ಹೇ ತೋ ಸೇಫ್ ಹೇಗೆ ಅದಾನಿಯನ್ನು ತಂದು ಲಿಂಕ್ ಮಾಡೋದಕ್ಕೆ ರಾಹುಲ್ ಗಾಂಧಿ ಯತ್ನ ಮಾಡಿದ್ರು. ಎಲ್ಲಿನ ಅದಾನಿ, ಎಲ್ಲಿನ ಏಕ್ ಹೇ ತೋ ಸೇಫ್ ಹೇ? ಯೋಚನೆ ಮಾಡಿ. ಆ ಮಟ್ಟಿಗೆ ನರೇಂದ್ರ ಮೋದಿ ಅವರ ಈ ಘೋಷಣೆಯಿಂದ ಕಾಂಗ್ರೆಸ್ ವಿಚಲಿತವಾಗಿತ್ತು. ಯಾಕೆಂದರೆ ಹಿಂದೂಗಳು ಒಗ್ಗಟ್ಟಾಗ್ಬಿಟ್ರೆ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ, ಇದವರಿಗೆ ಗೊತ್ತಿತ್ತು. ಎರಡನೇದಾಗಿ ಯೋಗಿ ಅವರ ಬಟೆಂಗೆ ತೋ ಕಟೆಂಗೆ, ಇದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಈ 2 ವಿಚಾರಗಳು ಕೂಡ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ವರ್ಕೌಟ್ ಆಗಿದೆ. ಇಲ್ಲದೆ ಹೋದರೆ ಅಷ್ಟೊಂದು ದೊಡ್ಡ ವಿಜಯ ಸಿಗೋದಕ್ಕೆ ಹೇಗೆ ಸಾಧ್ಯ? ಹಿಂದೂಗಳು ಒಗ್ಗಟ್ಟಾಗಿಲ್ಲ ಅಂತಂದರೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಹೇಗೆ ಗೆಲ್ತಾ ಇತ್ತು? ಇದು ಕಾಂಗ್ರೆಸ್ಗೆ ಅರ್ಥ ಆಗಿದೆ. ನಾವು ಹಿಂದೂಗಳ ವಿರುದ್ಧವಾಗಿ ಇನ್ನಷ್ಟು ಮಾತನಾಡ್ತಾ ಹೋದರೆ ನಮಗೆ ಉಳಿಗಾಲ ಇಲ್ಲ, ಹಿಂದೂಗಳು ಒಗ್ಗಟ್ಟಾಗ್ತಾ ಇದ್ದಾರೆ. ಹೀಗಾಗಿ ನಾವು ಕೂಡ ಹಿಂದೂಗಳನ್ನು ಸ್ವಲ್ಪನಾದರೂ ಓಲೈಸೋದಕ್ಕೆ ಮುಂದಾಗಬೇಕು ಅಂತ ಕಾಂಗ್ರೆಸ್ಗೂ ಅನಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ ಪ್ರಿಯಾಂಕಾ ಗಾಂಧಿ ಈ ಟ್ವೀಟ್ ಮಾಡಿದ್ದು, ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಕ್ಯಾಂಡಲ್ ಮಾರ್ಚ್ ಮಾಡಿದ್ದು, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಾಂಗ್ಲಾದ ಹಿಂದೂಗಳ ಪರವಾಗಿ ಧ್ವನಿ ಎತ್ತಿದ್ದು. ಇದರ ಹಿಂದಿರುವ ಕಾರಣ ಇಷ್ಟ ಮಿತ್ರರೇ, ಇದರ ಆಚೆಗೆ ಏನೂ ಇಲ್ಲ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಿತ್ತಂತೆ ಅಂತ. ಇನ್ನು ನಮ್ಮ ವಿದೇಶಾಂಗ ಇಲಾಖೆ ಏನು ಸುಮ್ಮನೆ ಕೂತಿಲ್ಲ. ಅವರು ಚಿನ್ಮಯಿ ಕೃಷ್ಣದಾಸ್ ಅವರ ಬಂಧನವನ್ನ ಖಂಡಿಸಿದ್ದಾರೆ. ಜೊತೆಗೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಆಗ್ತಿರುವ ದೌರ್ಜನ್ಯವನ್ನ ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿದೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿಕೆ ಕೊಟ್ಟಿದೆ. ನನಗನ್ಸುತ್ತೆ ಕೇಂದ್ರ ಸರ್ಕಾರದ ಈ ಹೇಳಿಕೆಗಳು ಸಾಕಾಗೋದಿಲ್ಲ. ಕೇವಲ ನಾವು ಸೂಕ್ಷ್ಮವಾಗಿ ಗಮನಿಸೋದಾಗಿರಬಹುದು, ಬಂಧನವನ್ನು ಖಂಡಿಸೋದಾಗಿರಬಹುದು, ಇದ್ಯಾವುದೂ ಸಾಕಾಗೋದಿಲ್ಲ. ಭಾರತ ಇವತ್ತು ವಿಶ್ವದ 4ನೇ ಅತಿ ದೊಡ್ಡ ಸೈನಿಕ ಶಕ್ತಿ, ವಿಶ್ವದ 5ನೇ ಆರ್ಥಿಕ ಶಕ್ತಿ. ಇಂತಹ ಪ್ರಭಾವ ಇರುವಂತಹ ಭಾರತ ನಮ್ಮ ಹಿಂದೂಗಳಿಗಾಗ್ತಿರುವ ದೌರ್ಜನ್ಯದ ಬಗ್ಗೆ ನಾವು ಧ್ವನಿ ಎತ್ತಿಲ್ಲ ಅಂತಂದರೆ ಇನ್ಯಾರ್ರೀ ಧ್ವನಿ ಎತ್ತುತ್ತಾರೆ? ಇವತ್ತು ಇಸ್ರೇಲನ್ನು ನಾವು ನೋಡಿ ಕಲಿಬೇಕು. ಯಹೂದಿಗಳಿಗೆ ಎಲ್ಲಿ ವಿಶ್ವದ ಯಾವ ಮೂಲೆಯಲ್ಲಿ ಏನು ಅತ್ಯಾಚಾರ ಅನಾಚಾರ ಆದರೂ ಕೂಡ ಇಸ್ರೇಲ್ ಧ್ವನಿ ಎತ್ತುತ್ತೆ, ಅವರ ರಕ್ಷಣೆಗೆ ಧಾವಿಸುತ್ತೆ. ಅವರು ಅದಕ್ಕೆ ನಮಗೆ ಸಂಬಂಧಪಟ್ಟಿಲ್ಲ, ಆ ಯಹೂದಿ ಪ್ರಜೆ ನಮ್ಮ ದೇಶದವನಲ್ಲ, ಅವನು ಯಾವುದೋ ದೇಶದಲ್ಲಿದ್ದ, ಹೀಗೆ ಇಸ್ರೇಲ್ ಯೋಚನೆ ಮಾಡೋದಿಲ್ಲ. ಯಹೂದಿಗಳ ಎಲ್ಲರ ರಕ್ಷಣೆ ಇಸ್ರೇಲ್ನ ಜವಾಬ್ದಾರಿ ಅಂತ ಅವರು ಭಾವಿಸ್ತಾರೆ. ಹೀಗೆ ಮಿತ್ರರೇ, ಭಾರತವೂ ಕೂಡ ಹಿಂದೂಗಳ ಬಗ್ಗೆ ಯೋಚನೆ ಮಾಡಬೇಕು. ಹಿಂದೂಗಳಿಗೆ ಇವತ್ತು ಉಳಿದಿರುವಂತಹದ್ದು ಭಾರತ ಮಾತ್ರ. ಇನ್ಯಾವ ದೇಶ ಹಿಂದೂಗಳ ಬಗ್ಗೆ ಧ್ವನಿ ಎತ್ತೋದಕ್ಕೆ ಸಾಧ್ಯ? ಈಗ ಬಾಂಗ್ಲಾದಲ್ಲಿರುವ ಹಿಂದೂಗಳನ್ನು ಅನಾಥರಂತೆ ಕೈ ಬಿಡೋದಕ್ಕೆ ಸಾಧ್ಯ ಇದೆಯಾ? ಹೀಗಾಗಿ ಕೇಂದ್ರ ಸರ್ಕಾರ ಒಂದು ದಿಟ್ಟವಾದಂತಹ ಕ್ರಮ ಕೈಗೊಳ್ಳಲೇಬೇಕು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಮಿತ್ರರೇ, ಇನ್ನೊಂದು ಕಡೆ ಬಾಂಗ್ಲಾದೇಶ ಯಾಕೆ ಚಿನ್ಮಯಿ ಕೃಷ್ಣದಾಸರನ್ನ ಬಂಧನ ಮಾಡಿದೆ? ಯಾಕೆ ಅವರು ಇಸ್ಕಾನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇಸ್ಕಾನ್ಗೆ ಯಾಕೆ ಉಗ್ರಪಟ್ಟವನ್ನು ಕಟ್ಟೋದಕ್ಕೆ ಹೊರಟಿದ್ದಾರೆ? ಇದರ ಹಿಂದಿನ ಉದ್ದೇಶ ಏನು ಅಂತ ಅನೇಕರಿಗೆ ಪ್ರಶ್ನೆ ಇತ್ತು. ಕಳೆದ 2-3 ದಿನದಿಂದ ಅನೇಕರು ಕಮೆಂಟ್ ಹಾಕ್ತಾ ಇದ್ರು, ನೀವು ಯಾಕೆ ಬಾಂಗ್ಲಾದೇಶದ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಅಲ್ಲಿ ಬಹಳ ದೊಡ್ಡ ದೊಡ್ಡ ಘಟನೆಗಳು ನಡೀತಾ ಇದೆ ಅಂತ. ಮಿತ್ರರೇ, ನನಗೆ ಬೇರೆ ಬೇರೆ ವಿಚಾರಗಳಿದ್ದ ಕಾರಣದಿಂದಾಗಿ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಾಂಗ್ಲಾದೇಶ ಯಾಕೆ ಇಸ್ಕಾನನ್ನು ಟಾರ್ಗೆಟ್ ಮಾಡಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಈ ಚಿನ್ಮಯಿ ಕೃಷ್ಣದಾಸ್, ಇವರು ಇಸ್ಕಾನ್ನ ಚಿತ್ತಗಾಂನ ಪುಂಡರೀಕ ಧಾಮದ ಅಧ್ಯಕ್ಷ, ಬಾಂಗ್ಲಾದೇಶ ಸಮ್ಮಿಳಿತ ಸನಾತನ ಜಾಗರಣದ ವಕ್ತಾರ. ಈ 2 ಸಂಘಟನೆಗಳಲ್ಲೂ ಕೂಡ ಇವರು ತುಂಬಾ ಪ್ರಭಾವಿ ಹುದ್ದೆಯನ್ನು ಹೊಂದಿದ್ದಾರೆ. ಜೊತೆಗೆ ಇವರು ಚಿತ್ತಗಾಂಗ್ ಆಶ್ರಮದಲ್ಲೇ ಇದ್ದುಕೊಂಡು ಕೆಲಸ ಮಾಡ್ತಾರೆ. ಈ ಚಿನ್ಮಯಿ ಕೃಷ್ಣದಾಸ್ ಎಷ್ಟು ಪ್ರಭಾವಿ ಅಂತಂದ್ರೆ, ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂ ವಿದ್ಯಾರ್ಥಿಗಳ ಶಿಕ್ಷಣಕ್ಕೋಸ್ಕರವಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟುಕೊಂಡಿದ್ದಾರೆ. ಅಂದ್ರೆ ಹಿಂದೂಗಳನ್ನ ಎಜುಕೇಟ್ ಮಾಡುವಂತಹದ್ದು, ಅವರಿಗೆ ಶಿಕ್ಷಣ ಕೊಡುವಂತಹದ್ದು, ಇದಕ್ಕೋಸ್ಕರವಾಗಿ ಸಾಕಷ್ಟು ಶ್ರಮ ಮಾಡ್ತಾ ಇದ್ದಾರೆ. ಅಂತಹ ಚಿನ್ಮಯಿ ಕೃಷ್ಣದಾಸ್ ಅವರು ಯಾವಾಗ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಸರ್ಕಾರ ಕೊನೆಗೊಂಡು ಮೊಹಮ್ಮದ್ ಯೂನಿಸ್ ಸರ್ಕಾರ ಬಂತೋ ಆ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ಏನೋ ದೌರ್ಜನ್ಯ ಆಯ್ತಲ್ಲ, ಅದನ್ನು ಬಹಳ ಖಂಡಿಸಿದ್ರು. ಜೊತೆಗೆ ಒಂದು ದೊಡ್ಡದಾದಂತಹ ರ್ಯಾಲಿ ಮಾಡಿದ್ರು, ಹಿಂದೂಗಳು ಜಾಗೃತವಾಗುವಂತೆ ಕರೆ ಕೊಟ್ಟಿದ್ರು. ಚಿನ್ಮಯಿ ಕೃಷ್ಣದಾಸ್ ಅವರು ನಡೆಸಿದಂತಹ ಆ ರ್ಯಾಲಿಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಹಿಂದೂಗಳು ಸೇರಿದ್ರು. ಆ ಒಂದು ಸಭೆಯಲ್ಲಿ ಹಿಂದೂಗಳ ಬಾವುಟವನ್ನು ಪ್ರದರ್ಶನ ಮಾಡಲಾಯಿತು. ಭಾರತದಲ್ಲಿ ಭಗವಧ್ವಜ ಇದೆಯಲ್ಲ, ಅದೇ ಧ್ವಜವನ್ನ ಬಾಂಗ್ಲಾದೇಶದಲ್ಲಿ ಕೂಡ ಹಾರಿಸಲಾಗಿತ್ತು. ಬಾಂಗ್ಲಾ ಪೊಲೀಸರು ಏನು ಆರೋಪ ಮಾಡಿದ್ರು ಗೊತ್ತಾ? ಬಾಂಗ್ಲಾ ಧ್ವಜಕ್ಕಿಂತಲೂ ಎತ್ತರದಲ್ಲಿ ಹಿಂದೂಗಳ ಧ್ವಜವನ್ನು ಹಾರಿಸಲಾಗಿದೆ, ಬಾಂಗ್ಲಾ ಧ್ವಜಕ್ಕೆ ಅವಮಾನವನ್ನು ಮಾಡಲಾಗಿದೆ, ಇದು ರಾಷ್ಟ್ರದ್ರೋಹ. ಹೀಗಾಗಿ ನಾವು ಚಿನ್ಮಯಿ ಕೃಷ್ಣದಾಸ್ ಅವರನ್ನು ಬಂಧನ ಮಾಡ್ತಾ ಇದ್ದೀವಿ. ಜೊತೆಗೆ ಅವರು ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದಾರೆ, ಹಿಂದೂಗಳನ್ನು ಎತ್ತಿ ಕಟ್ಟುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಒಂದು ಕಟ್ಟರ್ ಮೂಲಭೂತವಾದಿಯಂತೆ ಅವರು ವರ್ತಿಸ್ತಾ ಇದ್ದಾರೆ ಅಂತ ಅವರ ಮೇಲೆ ಆರೋಪ ಹೊರಿಸಲಾಯಿತು. ಅವರು ಏರ್ಪೋರ್ಟ್ನಲ್ಲಿರುವಂತಹ ಸಂದರ್ಭದಲ್ಲೇ ಅವರ ಬಂಧನಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ. ಯಾವಾಗ ಚಿನ್ಮಯಿ ಕೃಷ್ಣದಾಸ್ ಅವರ ಬಂಧನ ಆಗ್ತಾ ಇದೆ ಅಂತ ಜನರಿಗೆ ಗೊತ್ತಾಯಿತು, ತಕ್ಷಣ ಅಲ್ಲಿರುವಂತಹ ಹಿಂದೂಗಳು ಸಹಸ್ರ ಸಂಖ್ಯೆಯಲ್ಲಿ ಅಲ್ಲಿ ಸೇರ್ತಾರೆ. ಅವರೆಲ್ಲರೂ ಪ್ರತಿಭಟಿಸೋದಕ್ಕೆ ಶುರು ಮಾಡ್ತಾರೆ. ಪೊಲೀಸರು ಚಿನ್ಮಯಿ ಕೃಷ್ಣದಾಸ್ ಅವರನ್ನು ವಶಕ್ಕೆ ಪಡೆಯುವಂತಹದ್ದು ಕಷ್ಟ ಆಗುತ್ತೆ. ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್
ಮಾಡುವಂಥದ್ದು ಕೂಡ ಕಷ್ಟ ಆಗುತ್ತೆ. ಆಗ ಪೊಲೀಸರು ಅಲ್ಲಿ ಲಾಠಿ ಚಾರ್ಜ್ ಮಾಡ್ತಾರೆ, ಗ್ರೆನೇಡ್ಗಳನ್ನು ಹಾರಿಸಿದ್ದಾರೆ. ಯೋಚನೆ ಮಾಡಿ ಮಿತ್ರರೇ, ಒಬ್ಬ ಸಂತನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಗ್ರೆನೇಡ್ ಹಾಕ್ತಾರೆ, ಲಾಠಿ ಬೀಸ್ತಾರೆ, ಗುಂಡು ಹಾರಿಸ್ತಾರೆ ಅಂತಂದ್ರೆ ಬಾಂಗ್ಲಾದೇಶದ ಪೊಲೀಸರು ಎಷ್ಟು ನಿರ್ದಯವಾಗಿ ವರ್ತಿಸ್ತಾ ಇದ್ದಾರೆ ಅಂತ. ಇದೆಲ್ಲ ಘಟನೆ ಆಗತ್ತೆ. ಅನಂತರ ಚಿನ್ಮಯಿ ಕೃಷ್ಣದಾಸ್ ಬಗ್ಗೆ ಅಲ್ಲಿನ ಕೋರ್ಟ್ ಮಾಹಿತಿಯನ್ನು ಕೇಳುತ್ತೆ. ಏನಿದು ಇಸ್ಕಾನ್ ಸಂಸ್ಥೆ, ಯಾರಿದು ಚಿನ್ಮಯಿ ಕೃಷ್ಣದಾಸ್ ಅಂತ. ಅದಕ್ಕೆ ಸರ್ಕಾರ ಕೊಟ್ಟಂತಹ ಉತ್ತರ ಇದೆಯಲ್ಲ, ಬಹಳ ಒಂದು ಆಘಾತಕಾರಿಯಾದಂಥ ಉತ್ತರ. ಮೊದಲನೇದಾಗಿ ಕೋರ್ಟ್ ಪ್ರಶ್ನೆ ಕೇಳಿದ್ದೇ ನನಗೆ ಆಶ್ಚರ್ಯ ತರಿಸುತ್ತೆ. ಬಾಂಗ್ಲಾದೇಶದ ಕೋರ್ಟ್ಗೆ ಇಸ್ಕಾನ್ ಬಗ್ಗೆ ಮಾಹಿತಿ ಇಲ್ವಾ, ಚಿನ್ಮಯಿ ಕೃಷ್ಣದಾಸ್ ಬಗ್ಗೆ ಮಾಹಿತಿ ಇಲ್ವಾ? ಇದೆಲ್ಲವೂ ಕೂಡ ನವರಂಗಿ ನಾಟಕ. ಅದೇನೇ ಇರಲಿ ಮಿತ್ರರೇ, ಸರ್ಕಾರ ಏನು ಉತ್ತರ ಕೊಡುತ್ತೆ ಗೊತ್ತಾ? ಇಸ್ಕಾನ್ ಅನ್ನುವಂಥದ್ದು ಒಂದು ಕಟ್ಟರ್ಪಂಥಿ ಧಾರ್ಮಿಕ ಸಂಘಟನೆ, ಇದರ ಮೇಲೆ ಬಾಂಗ್ಲಾದ ಸರ್ಕಾರ ನಿಗಾ ವಹಿಸಿದೆ. ಹೀಗಂತ ಅಲ್ಲಿನ ಸರ್ಕಾರ ಬಾಂಗ್ಲಾದ ಕೋರ್ಟ್ಗೆ ಉತ್ತರ ಕೊಡುತ್ತೆ. ಯೋಚನೆ ಮಾಡಿ ಮಿತ್ರರೇ, ಇಸ್ಕಾನ್ ಒಂದು ಕಟ್ಟರ್ಪಂಥೀಯ ಧಾರ್ಮಿಕ ಸಂಘಟನೆಯಂತೆ. ಬಾಂಗ್ಲಾದೇಶ ಹೀಗೆ ಹೇಳ್ತಾ ಇದೆ ಅಂತಂದರೆ ಅವರಿಗೆ ಯಾವ ನೈತಿಕತೆ ಇದೆ ಅಂತ ಯೋಚನೆ ಮಾಡಿ. ಬಾಂಗ್ಲಾದೇಶದಲ್ಲಿ ಜಮಾತೆ ಇಸ್ಲಾಮಿ ಅಂತ ಮೂಲಭೂತ ಸಂಘಟನೆ ಯಾವ ಮಟ್ಟಿಗೆ ಆಟಾಟೋಪ ಮಾಡ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತು. ಅವರು ಇಸ್ಕಾನ್ ಮೇಲೆ ಆರೋಪ ಮಾಡ್ತಾರೆ. ಈ ಇಸ್ಕಾನ್ನ ಚಿನ್ಮಯಿ ಕೃಷ್ಣದಾಸ್ಗಿರಬಹುದು ಅಥವಾ ಇಸ್ಕಾನ್ನ ಇತರೆ ಸಂತರಿಗಿರಬಹುದು, ಹರೇ ರಾಮ ಹರೇ ಕೃಷ್ಣ ಬಿಟ್ಟರೆ ಅವ್ರಿಗೆ ಏನ್ರಿ ಗೊತ್ತು? ಅವರಿಗೆ ಬಾಂಬ್ ಗೊತ್ತಾ, ಬಂದೂಕ್ ಗೊತ್ತಾ? ಅವ್ರು ಏನು ಮಾಡ್ತಾ ಇದ್ದಾರೆ? ಎಲ್ಲಾದರೂ ಒಂದು ಬಾಂಬ್ ಸ್ಫೋಟದಲ್ಲಿ ಇಸ್ಕಾನ್ನ ಯಾವುದಾದ್ರೂ ಸಂತರು ಭಾಗಿಯಾಗಿದ್ದಾರಾ? ಆದರೂ ಕೂಡ ಇಸ್ಕಾನನ್ನು ಬಾಂಗ್ಲಾ ಟಾರ್ಗೆಟ್ ಮಾಡ್ತಾ ಇದೆ. ಯಾಕೆ ಬಾಂಗ್ಲಾದ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಕೇಳಿದ್ರೆ, ಮೊದಲನೇದಾಗಿ ಮಿತ್ರರೇ, ಇಸ್ಕಾನ್ ಬಾಂಗ್ಲಾದೇಶದಲ್ಲಿ ಒಂದು ತುಂಬ ಪ್ರಭಾವಿಯಾದಂತಹ ಸಂಘಟನೆ. ಅದು 1971ರಲ್ಲಿ ಸ್ವತಂತ್ರಗೊಂಡಲ್ಲ ಬಾಂಗ್ಲಾ, ಆ ದಿನದಿಂದಲೂ ಕೂಡ ಇಸ್ಕಾನ್ನ ಪ್ರಭಾವ ಬಾಂಗ್ಲಾದಲ್ಲಿ ತುಂಬ ಜಾಸ್ತಿ ಇದೆ. ಅಲ್ಲಿನ ಹಿಂದೂಗಳು ಇವತ್ತು ಸಾಮಾನ್ಯ ಮಟ್ಟಿನ ಜೀವನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿ ಇಸ್ಕಾನ್ನ ಪ್ರಭಾವ ಜಾಸ್ತಿ ಇದೆ. ಹೇಗೆ ಕೇಳಿದ್ರೆ, ಇಸ್ಕಾನ್ ಒಂದು ಆರ್ಥಿಕವಾಗಿ ಸದೃಢವಾದಂತಹ ಸಂಸ್ಥೆ. ಯಾಕೆಂದ್ರೆ ಇಸ್ಕಾನ್ ಇವತ್ತು ವಿಶ್ವದ 177 ದೇಶದಲ್ಲಿ ಕಾರ್ಯನಿರ್ವಹಿಸುತ್ತೆ. ಕೇವಲ ಭಾರತ ಅಲ್ಲ, ಬಾಂಗ್ಲಾ ಅಲ್ಲ, ನೇಪಾಳ ಅಲ್ಲ, ವಿಶ್ವದ 177 ದೇಶದಲ್ಲಿ ಇಸ್ಕಾನ್ ಸಂಸ್ಥೆ ಇದೆ. ಕೃಷ್ಣ ತತ್ವವನ್ನು ಅವರು ಪ್ರಚಾರ ಮಾಡ್ತಾರೆ, ಭಗವದ್ಗೀತೆಯನ್ನು ಪ್ರಚಾರ ಮಾಡ್ತಾರೆ, ಶಾಂತಿ ಸಂದೇಶವನ್ನು ಪ್ರಚಾರ ಮಾಡ್ತಾರೆ. ಅತ್ಯಂತ ಶಾಂತಿಯುತವಾಗಿ ಒಂದು ಧರ್ಮ ಪ್ರಚಾರ ಮಾಡುವಂತಹ ಸಂಘಟನೆ ಅದು. ಅಲ್ಲಿರುವಂತಹ ಹಿಂದೂಗಳ ಏಳಿಗೆಗೋಸ್ಕರವಾಗಿ ದುಡಿಯುತ್ತಿರುವಂತಹ ಸಂಘಟನೆ. ಇಂತಹ ಸಂಘಟನೆ ಬಾಂಗ್ಲಾದೇಶದಲ್ಲಿ 110 ಸೆಂಟರ್ಗಳನ್ನು ಹೊಂದಿದೆ. ಜೊತೆಗೆ 8 ಪ್ರಮುಖ ನಗರಗಳಲ್ಲಿ ಇಸ್ಕಾನ್ನ ದೇವಸ್ಥಾನಗಳಿದೆ. ಹೀಗಾಗಿ ಬಾಂಗ್ಲಾದ ಸರ್ಕಾರಕ್ಕೆ ಅಥವಾ ಅಲ್ಲಿನ ಮೂಲಭೂತವಾದಿ ಸಂಘಟನೆಗಳಿಗೆ ಇಸ್ಕಾನ್ ಟಾರ್ಗೆಟ್ ಆಗಿರುವಂತಹದ್ದು. ಇವರನ್ನ ಹೀಗೆ ಬೆಳೆಯೋದಕ್ಕೆ ಬಿಟ್ಟಿದ್ದೆ ಆದ್ರೆ ಇವರು ಹಿಂದೂಗಳ ಪರವಾಗಿ ಧ್ವನಿ ಎತ್ತುತ್ತಾರೆ, ಹಿಂದೂಗಳ ರಕ್ಷಣೆ ಮಾಡುವಂತಹ ಕೆಲಸ ಮಾಡ್ತಾರೆ. ಎಲ್ಲಿಯವರೆಗೆ ಇಸ್ಕಾನ್ ಇರುತ್ತೋ ಅಲ್ಲಿಯವರೆಗೆ ಹಿಂದೂಗಳನ್ನು ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮೊದಲಿಗೆ ಇಸ್ಕಾನ್ ಅನ್ನೇ ಟಾರ್ಗೆಟ್ ಮಾಡಬೇಕು. ಇಸ್ಕಾನ್ ಅನ್ನು ಟಾರ್ಗೆಟ್ ಮಾಡಿದ್ದೆ ಆದ್ರೆ ಹಿಂದೂಗಳಿಗೆ ಶಿಕ್ಷಣ ಸಿಗೋದಿಲ್ಲ, ಅವರು ಸಾಮಾಜಿಕವಾಗಿ ಯಾವುದೇ ಸೌಲಭ್ಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇಸ್ಕಾನ್ ಅನ್ನ ದೇಶದಿಂದ ಓಡಿಸಬೇಕು ಅಂತೇಳಿ ಅಲ್ಲಿನ ಮೂಲಭೂತ ಸಂಸ್ಥೆಗಳು ಒಂದು ಪ್ಲಾನ್ ಮಾಡ್ತವೆ. ಸದ್ಯ ಅಲ್ಲಿರುವಂತಹದ್ದು ಮೂಲಭೂತವಾದಿಗಳ ಸರ್ಕಾರವೇ ತಾನೆ. ಏನ್ ಮೊಹಮ್ಮದ್ ಯೂನಿಸ್ ಜನರಿಂದ ಆಯ್ಕೆಯಾಗಿ ಬಂದವನ? ಆ ಅಜ್ಜ ಈಗಲೂ ಆಗ್ಲೋ ಸಾಯೋ ಹಂಗಿದ್ದಾನೆ. ಆದ್ರೆ ಆತ ಮಾಡ್ತಿರುವಂತಹ ಅವಾಂತರ ಮಾತ್ರ ಅಷ್ಟಿಷ್ಟಲ್ಲ. ಎಲ್ಲಾ ಉಗ್ರವಾದಿ ಸಂಘಟನೆಗಳಿಗೆ ಬೆಂಬಲ ಕೊಡ್ತಾ ಇದ್ದಾನೆ. ದೇಶದ ರಕ್ಷಣೆಗೆ ನಿಂತ್ಕೊಂಡಂತಹ, ದೇಶದ ಜನರ ಏಳಿಗೆಗಾಗಿ ದುಡಿಯುತ್ತಿರುವಂತಹ ಇಸ್ಕಾನ್ಗೆ ಭಯೋತ್ಪಾದಕ ಸಂಘಟನೆಯ ಪಟ್ಟ ಕಟ್ಟೋದಕ್ಕೆ ಹೊರಟಿದ್ದಾನೆ. ಮಿತ್ರರೇ, ಅದಕ್ಕೆ ಹಿಂದೂ ಧರ್ಮದಲ್ಲಿ ಒಂದು ಮಾತಿದೆ, ಅಪಾತ್ರರಿಗೆ ಯಾವ ಕಾರಣಕ್ಕೂ ದಾನ ಮಾಡಬಾರದು ಅಂತ. ಇದನ್ನು ಸ್ವತಃ ಶ್ರೀಕೃಷ್ಣ ಹೇಳಿದ್ದಾನೆ. ನೀವು ಯಾರಿಗೆ ದಾನ ಮಾಡ್ತಾ ಇದ್ದೀರೋ ಅವರು ಅದಕ್ಕೆ ಪಾತ್ರರಾಗಿರಬೇಕು, ಅದಕ್ಕೆ ಯೋಗ್ಯರಾಗಿರಬೇಕು ಅಂತ. ಇಸ್ಕಾನ್ನವರು 1971ರಲ್ಲಿ ಬಾಂಗ್ಲಾದೇಶ ಉದಯ ಆಯ್ತಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ಹಿಂದೂಗಳು ಕಷ್ಟದಲ್ಲಿದ್ರು, ಮುಸ್ಲಿಮರು ಕಷ್ಟದಲ್ಲಿದ್ರು, ಬಾಂಗ್ಲಾದ ಪ್ರತಿಯೊಬ್ಬನೂ ಕೂಡ ಕಷ್ಟದಲ್ಲಿದ್ದ. ಯಾಕೆಂದ್ರೆ ಪಾಕಿಸ್ತಾನದವರ ದೌರ್ಜನ್ಯ ಆ ಮಟ್ಟಿಗಿತ್ತು. ಅಲ್ಲಿ ಸ್ವತಂತ್ರಗೊಂಡಂತಹ ಸಂದರ್ಭದಲ್ಲಿ ಒಂದು ಸರ್ಕಾರ ರಚನೆಯಾಗಿ ಬಾಂಗ್ಲಾದೇಶ ಎದ್ದು ನಿಲ್ಲೋದಕ್ಕೆ ಕಷ್ಟಪಡ್ತಾ ಇತ್ತು. ಅಲ್ಲಿನ ಬಹುತೇಕರಿಗೆ ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಇತ್ತು. ಅಂತಹ ಸಂದರ್ಭದಲ್ಲಿ ಇಸ್ಕಾನ್ ಸಂಸ್ಥೆ ಇಡೀ ದೇಶಾದ್ಯಂತ ನಿರಂತರವಾಗಿ ಅನ್ನ ಸಂತರ್ಪಣೆಯನ್ನ ಮಾಡಿತ್ತು. ಬಂದು ಹೋದವರಿಗೆಲ್ಲ ಅನ್ನ ಹಾಕ್ತಾ ಇತ್ತು. ಉಚಿತವಾಗಿ ಅನ್ನದಾಸೋಹ ಒಂದೆರಡು ದಿನ ಅಲ್ಲ, ವರ್ಷಗಟ್ಟಲೆ ನಡೆಸಿತ್ತು. ಅಲ್ಲಿ ಇಸ್ಕಾನ್ನವರು ಯಾವತ್ತೂ ಕೂಡ ನೀನು ಹಿಂದೂನಾ ನೀನು ಮುಸ್ಲಿಮ ಅಂತ ಕೇಳಿರಲಿಲ್ಲ. ಮುಸ್ಲಿಮರಿಗೂ ಅನ್ನ ಕೊಟ್ಟಿದ್ರು, ಹಿಂದೂಗಳಿಗೂ ಅನ್ನ ಕೊಟ್ಟಿದ್ರು. ಬಾಂಗ್ಲಾದೇಶದ ಪ್ರಜೆಗಳ ರಕ್ಷಣೆಗೋಸ್ಕರವಾಗಿ ಇಸ್ಕಾನ್ ನಿಂತ್ಕೊಂಡಿತ್ತು. ಆದರೆ ಇವತ್ತು ಅದೇ ಇಸ್ಕಾನ್ ಅನ್ನ ದೇಶದಿಂದ ಹೊರ ಹಾಕೋದಕ್ಕೆ ಬಾಂಗ್ಲಾದೇಶ ನಿರ್ಧಾರ ಮಾಡಿದೆ. ಇಸ್ಕಾನ್ಗೆ ನಾವು ಜಾಗ ಕೊಡಬಾರದು. ಇಸ್ಕಾನ್ ಒಂದು ಮೂಲಭೂತವಾದಿ ಸಂಘಟನೆ, ಕಟ್ಟರ್ಪಂಥೀಯ ಸಂಘಟನೆ, ಉಗ್ರವಾದಿ ಸಂಘಟನೆ, ಹೀಗೆಲ್ಲ ಕರೆಯೋದಕ್ಕೆ ಬಾಂಗ್ಲಾ ಸರ್ಕಾರ ನಿರ್ಧಾರ ಮಾಡಿದೆ. ಅದಕ್ಕೆ ನಾನು ಹೇಳಿದ್ದು, ಅಪಾತ್ರರಿಗೆ ಯಾವ ಕಾರಣಕ್ಕೂ ಕೂಡ ದಾನ ಮಾಡಬಾರದು, ಅವರ ಬಗ್ಗೆ ಕನ್ಸನ್ನು ತೋರಿಸಬಾರದು. ಆ ನಾಲಾಯಕ್ಗಳಿಗೆ ಕನ್ಸನ್ನು ತೋರಿಸೋದಕ್ಕಾದ್ರೂ ಯೋಗ್ಯನೆಂದ್ರಿ. ಇವತ್ತು ಬಾಂಗ್ಲಾದೇಶ ಇದೆ ಅಂತಂದ್ರೆ ಯಾರ ಕಾರಣದಿಂದ ಇದೆ? ಭಾರತದ ಕಾರಣದಿಂದಾಗಿ ಬಾಂಗ್ಲಾದೇಶ ಇದೆ. ಇಲ್ಲದೆ ಹೋದ್ರೆ ಯಾವತ್ತೂ ಪಾಕಿಸ್ತಾನದ ದೌರ್ಜನ್ಯದಲ್ಲಿ ಬಾಂಗ್ಲಾದೇಶ ಏನಾಗಿರ್ತಿತ್ತೋ ಗೊತ್ತಿಲ್ಲ. ಇಷ್ಟು ದಿನ ಅವರು ಸುಖವಾಗಿದ್ರು. ಆದರೆ ಈಗ ಅಲ್ಲಿ ಮೂಲಭೂತವಾದ ಬಹಳ ಆಳವಾಗಿ ಬೇರು ಬಿಟ್ಟಿದೆ. ಅಲ್ಲಿ ಉಗ್ರವಾದ ಆಳವಾಗಿ ಬೇರು ಬಿಡ್ತಾ ಇದೆ. ಅಲ್ಲಿರುವಂತಹ 8% ಹಿಂದೂಗಳನ್ನ ಅವರು ಸಹಿಸಿಕೊಳ್ತಾ ಇಲ್ಲ. ಆರಂಭದಲ್ಲಿ ಇದು 17-18% ಹಿಂದೂಗಳಿದ್ರು 1971ರ ವೇಳೆಗೆ. ಈಗ ಅದು 8%ಗೆ ಕುಸಿದಿದೆ. ಅಷ್ಟು ಜನರನ್ನು ಕೂಡ ಸಹಿಸೋದಕ್ಕೆ ಬಾಂಗ್ಲಾದ ಮುಸ್ಲಿಮರು ಸಿದ್ಧ ಇಲ್ಲ, ಅಲ್ಲಿನ ಕಟ್ಟರ್ಪಂಥೀಯರು ಸಿದ್ಧ ಇಲ್ಲ. ಮಿತ್ರರೇ, ನಿಮಗೀಗ ಒಂದು ಪ್ರಶ್ನೆ ಬರಬಹುದು, ಭಾರತ ಏನಾದರೂ ಆಕ್ಷನ್ ತೆಗೆದುಕೊಳ್ಳುತ್ತಾ ಅಂತ. ನನಗನ್ಸುತ್ತೆ ಸಮಯಕ್ಕಾಗಿ ಕಾಯ್ತಾ ಇದೆ ಭಾರತ ಅಂತ. ಸದ್ಯದ ಪರಿಸ್ಥಿತಿಯಲ್ಲಿ
ಬಾಂಗ್ಲಾದ ವಿಚಾರದಲ್ಲಿ ಭಾರತ ಹಸ್ತಕ್ಷೇಪ ಮಾಡಿದ್ದೇ ಆದರೆ, ಅಂದರೆ ಅಮೆರಿಕಾದಲ್ಲಿ ಎಲ್ಲಿಯವರೆಗೆ ಬೈಡನ್ ಸರ್ಕಾರ ಇರುತ್ತೋ ಅಲ್ಲಿಯವರೆಗೂ ಕೂಡ ಸ್ವಲ್ಪ ರಿಸ್ಕಿ ಕೆಲಸ. ಜೊತೆಗೆ ಈಗಾಗಲೇ ಇಡೀ ವಿಶ್ವದಲ್ಲಿ ಎರಡೆರಡು ಯುದ್ಧಗಳು ನಡೀತಾ ಇದೆ. ಒಂದು ಕಡೆ ಉಕ್ರೇನ್ ಮತ್ತು ರಷ್ಯಾದ ನಡುವೆ ವಿಪರೀತವಾದಂತಹ ಟೆನ್ಷನ್ ಇದೆ. ಇತ್ತ ಕಡೆಯಲ್ಲಿ ಇಸ್ರೇಲ್ನ ಯುದ್ಧ ಸ್ವಲ್ಪ ತಣ್ಣಗಾದಂತೆ ಕಂಡು ಬಂದರೂ ಕೂಡ ಯಾವುದೇ ಕ್ಷಣದಲ್ಲಿ ಅದು ಮತ್ತೆ ಜಾಸ್ತಿ ಆಗಬಹುದು. ಇಂತಹ ಸಂದರ್ಭದಲ್ಲಿ ಭಾರತ ಬಾಂಗ್ಲಾ ವಿಚಾರಕ್ಕೆ ಕೈ ಇಡುವಂತಹದ್ದು ಕೂಡ ಸ್ವಲ್ಪ ಕಷ್ಟದಾಯಕವಾದಂತಹ ವಿಚಾರ. ಆದರೆ ಟೈಮ್ಗಾಗಿ ಕಾಯ್ತಾ ಇದೆ. ಇದು ಹೀಗೆ ಮುಂದುವರೆದಿದ್ದೇ ಆದರೆ ಭಾರತ ಬಹಳ ನಿಶ್ಚಿತವಾಗಿ ಬಾಂಗ್ಲಾದ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ. ನಮ್ಮ ಸೇನೆ ಬಾಂಗ್ಲಾದ ಭೂಮಿಯಲ್ಲಿ ಇಳಿಯುವಂಥದ್ದು ಬಹಳ ದೂರ ಇಲ್ಲ. ಇದು ನೀವು ನೆನಪಿಟ್ಕೊಳ್ಳಿ. ಅಂತಹದೊಂದು ದಿನ ಬಂದೇ ಬರುತ್ತೆ. ಅದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಕೂಡ ಒಂದಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿದೆ. ಮಿತ್ರರೇ, ಓವರ್ ಆಲ್ ಆಗಿ ಕಾಂಗ್ರೆಸ್ ಪಕ್ಷ ಬಾಂಗ್ಲಾದ ಹಿಂದೂಗಳ ಬಗ್ಗೆ ಧ್ವನಿ ಎತ್ತಿದ್ದಿರಬಹುದು, ಇದರ ಹಿಂದಿನ ಉದ್ದೇಶಗಳಿರಬಹುದು, ಜೊತೆಗೆ ಬಾಂಗ್ಲಾದಲ್ಲಾಗ್ತಿರುವಂತಹ ಹಿಂದೂಗಳ ಮೇಲಿನ ದೌರ್ಜನ್ಯ ಇರಬಹುದು. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.